ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ, ಇವತ್ತು ನಡೆದಂತಹ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಡಿಸ್ಟಿಕ್ ಲೆವೆಲ್ ಕಾಮನ್ ಟೆಸ್ಟ್ 1 ಜುಲೈ 2025. ಈ ಕಾಮನ್ ಟೆಸ್ಟ್ 1 ಅಂದರೂ ಒಂದೇ. ಕಾಮನ್ ಟೆಸ್ಟ್ 1 ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ಆಲ್ ಓವರ್ ಶಿವಮೊಗ್ಗದಲ್ಲಿ ಡಿಸ್ಟಿಕ್ಕು, ತಾಲೂಕು, ಆಯಿತಾ, ಎಲ್ಲ ಹಳ್ಳಿಗಳಲ್ಲಿ ಕೂಡ, ವಿಲೇಜ್ಗಳಲ್ಲಿಯೂ ಕೂಡ ಒಂದೇ ಕ್ವಶನ್ ಪೇಪರ್ ಆಗಿತ್ತು. ಯಾಕೆಂದರೆ ನೆನ್ನೆಯಿಂದ ಅವರಿಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1 ಪ್ರಾರಂಭ ಆಗಿದೆ. 30/7/2025 ಜುಲೈ 2025 ನಡೆದಂತಹ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಬನ್ನಿ, ಈಗ ಈ ಒಂದು ಪ್ರಶ್ನೆ ಪತ್ರಿಕೆ ಈಸಿಯಾಗಿತ್ತು ಅಥವಾ ಡಿಫಿಕಲ್ಟ್ ಲೆವೆಲ್ಲು ಯಾವ ರೀತಿಯಾಗಿತ್ತು, ಹಾಗೂ ಎಷ್ಟು ಪಾಠಗಳನ್ನು ಇವರಿಗೆ ನೀಡಲಾಗಿತ್ತು, ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡ್ತಾ ಹೋದರೆ ಅನುಕೂಲ ಆಗುತ್ತೆ. ಈಗ ಎಷ್ಟು ಚಾಪ್ಟರ್ಗಳಿತ್ತು, ಕ್ವಶನ್ ಪೇಪರ್ ಪ್ಯಾಟ್ರನ್ ಏನಿದೆ, ಯಾವ ರೀತಿಯಾಗಿ ಕೊಡಬೇಕಿತ್ತು, ಅಥವಾ ಏನಾದರೂ ತಪ್ಪಿದೆಯಾ, ಪ್ರತಿಯೊಂದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸನ್ನು ಮಾಡ್ತಾ ಹೋಗೋಣ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾವೇನು ನಿಮ್ಮ ಯೂನಿಟ್ ಟೆಸ್ಟ್ ಒಂದಿಗೆ ಒಂದು ವಾರದಿಂದ ಅಪ್ಲೋಡ್ ಮಾಡ್ತಾ ಇದ್ದೇವೋ ಅವೆಲ್ಲ ಬಂದಿತ್ತಾ, ಅದನ್ನು ಕೂಡ ನಾವು ಈಗ ವಿಚಾರಣೆ ಮಾಡ್ತಾ ಹೋಗೋಣ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಆಯಿತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ವಿಡಿಯೋ ನೋಡುವಾಗ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಕಾಣ್ತದೆ, ಎಷ್ಟು ಕ್ಲಿಯರಾಗಿದೆ ನೋಡಿ ಪೇಪರ್. ಆನ್ಸರ್ ದಿ ಫಾಲೋಯಿಂಗ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್. ನೋಡಿ ವಿದ್ಯಾರ್ಥಿಗಳೇ, ಆನ್ಸರ್ ಬರೆಯುವಾಗ 1 ಅಂತ ಬರೆದು ವಿತ್ ನಂಬರ್ ಹಾಕಿಬಿಟ್ಟು ಸರಿಯಾದ ಉತ್ತರವನ್ನು ತಾವುಗಳು ಬರೀಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಎಲಿಫೆಂಟ್ ವಾಂಟ್ಸ್ ಟು ಪ್ರೊಟೆಕ್ಟ್ ಇಟ್ಸ್ ಡೆಲಿಕೇಟ್ ಸ್ಕಿನ್. ಎಲಿಫೆಂಟು ತನ್ನ ಡೆಲಿಕೇಟ್ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಬಯಸುತ್ತೆ, ಹೌದಲ್ವ? ಫ್ರಮ್ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ಆನ್ಸರು 4 ಕೊಟ್ಟಿದ್ದಾರೆ: ಸನ್ನು, ಕೋಲ್ಡು, ಹೇಲ್ ಸ್ಟ್ರೋಮ್, ವಿಂಡ್ ಅಂತ. ಈಗ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಡೌಟ್ ಬರುವಂಥದ್ದು ಆನ್ಸರು ಬಿ ಹಾಗೂ ಸಿನಲ್ಲಿ. ಯಾಕಂದರೆ ಇವೆರಡೂ ಕೂಡ ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿದೆ. ಈಗ ಬಿ ನೋಡಿ, ಎ ಆನ್ಸರ್ ಅಂತೂ ತಪ್ಪು, ಡಿ ಆನ್ಸರ್ ಅಂತೂ ತಪ್ಪು, ಎರಡೂ ಕೂಡ ತಪ್ಪಾಗಿದೆ. ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ಇಂಗ್ಲೀಷ್ ಯಾವತ್ತೂ ಕೂಡ ಲೆಂತಿ ಆಗುತ್ತೆ. ಯಾಕಂದರೆ ಯಾವಾಗ ನೀವು ತಾರ್ಕಿಕವಾಗಿ ಕ್ರಿಟಿಸೈಸ್ ಮಾಡ್ಕೊತ ಕಲಿತಿರೋ ಆವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಎಕ್ಸಾಮು ಹಾಳಾಗಲ್ಲ, ನಿಮ್ಮ ಎಕ್ಸಾಮ್ ವ್ಯರ್ಥ ಆಗಲ್ಲ. ಬಹಳ ಚೆನ್ನಾಗಿ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೋಗ್ತೀರಾ. ಯಾಕೆಂದರೆ ನಿಮಗೆ 4 ಆಪ್ಷನ್ ಇದು ಎದರಕ್ಕೆ ಉತ್ತರ, ಇದು ಯಾಕೆ ತಪ್ಪು ಅನ್ನೋದು ಗೊತ್ತಿರಬೇಕು. ನೋಡಿ, ಈಗ ಆ ಆಪ್ಷನ್ ಎ ಹಾಗೂ ಡಿ ಎರಡೂ ಕೂಡ ತಪ್ಪು. ಆಪ್ಷನ್ ಬಿ ಹಾಗೂ ಸಿ, ಬಹಳ ವಿದ್ಯಾರ್ಥಿಗಳು ಆಪ್ಷನ್ ಬಿಯನ್ನೇ ಬರೀತಾರೆ 99%, ಆದರೆ ಅದು ತಪ್ಪು. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ಹೇಲ್ ಸ್ಟ್ರೋಮ್. ದಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದ್ದರೆ ಬೇಕಾದ್ರೆ ತೆಗೆದುಕೊಂಡು ನೋಡಬಹುದು. ಈಗ ಕೋಲ್ಡ್ ಯಾಕಲ್ಲ ಅಂತ ನಾನು ಹೇಳ್ತೇನೆ ಕೇಳಿ. ಇಲ್ಲಿ ಎಲಿಫೆಂಟು ಮುಂಚೆ ಮಾತಾಡ್ತಾ ಇದ್ದಿದ್ದು, ಆಯಿತಾ, ಐ ವಿಲ್ ಗೆಟ್ ಕೋಲ್ಡ್ ಯಾವಾಗ ಹೇಳುತ್ತೆ ಅಂತ ಹೇಳಿದರೆ, ಅದು ತನ್ನ ಟ್ರಂಕಿಗಾಗಿ ಹೇಳುತ್ತೆ. ಐ ವಾಂಟ್ ಟು ಕೀಪ್ ಮೈ ಟ್ರಂಕ್, ಹೌದಲ್ವಾ? ಬಿಕಾಸ್ ಐ ವಿಲ್ ಗೆಟ್ ಕೋಲ್ಡ್ ಅನ್ನತ್ತೆ. ಅದು ಟ್ರಂಕು, ತನ್ನ ಸೊಂಡ್ಲ ಬಗ್ಗೆ ಮಾತಾಡೋದು. ಇಲ್ಲಿ ಏನಿದೆ ಅಂತ ಹೇಳಿದರೆ, ಎಲಿಫೆಂಟ್ ವಾಂಟ್ಸ್ ಟು ಪ್ರೊಟೆಕ್ಟ್ ಇಟ್ಸ್ ಡೆಲಿಕೇಟ್ ಸ್ಕಿನ್ ಅಂತ ಇದೆ. ಆನೆಗೆ ಒಂದು ಎಲಿಫೆಂಟು ಡೈಲಾಗ್ ಹೊಡೆಯುತ್ತೆ, ಏನು ಅಂದರೆ, ನನ್ನ ಸ್ಕಿನ್ ಬಹಳ ಡೆಲಿಕೇಟ್ ಆಗಿದೆ ಕಣಪ್ಪ, ಐ ಕಾಂಟ್ ಮ್ಯಾನೇಜ್ ದಿಸ್ ರೈನ್, ಯು ಕ್ಯಾನ್ ಮ್ಯಾನೇಜ್ ಬಿಕಾಸ್ ಯುವರ್ ಸ್ಕಿನ್ ಈಸ್ ಹಾರ್ಡರ್ ದ್ಯಾನ್ ಮೈನ್ ಅಂತ ಈ ರೀತಿಯಾಗಿ ಹೇಳುತ್ತೆ. ಅದು ಹೇಲ್ ಸ್ಟ್ರೋಮ್ ಅಂತ. ಐ ವಾಂಟ್ ಟು ಪ್ರೊಟೆಕ್ಟ್ ಮೈ ಡೆಲಿಕೇಟ್ ಸ್ಕಿನ್ ಫ್ರಮ್ ಹೇಲ್ ಸ್ಟ್ರೋಮ್. ಹೀಗೆ ಆನ್ಸರ್ ಇದೆ, ಬೇಕಾದ್ರೆ ತೆಗೆದು ನಿಮ್ಮ ಒಂದು ಏನಂತೀರ ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಳ್ಳಿ. ಕ್ವಶನ್ ನಂಬರ್ 2, ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೀಸನ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ರೀಸನ್ ಇದೆ. ಸ್ಟೇಟ್ಮೆಂಟಿಗೆ ರೀಸನ್ ಸರಿಯಾದದ್ದು ಉತ್ತರನ ಅಂತ ನೋಡ್ಕೋಬೇಕು. ನೀವೇನು ಮಾಡ್ತೀರಾ ಅಂದರೆ, ಟೆಕ್ಸ್ಟ್ ಬುಕ್ಕಲ್ಲಿ 2 ಐತಾ ಅಂತ ನಿಮ್ಮ ಕಾನ್ಸೆಪ್ಟ್ ಮೈಂಡಿಗೆ ಬರ್ತಾಯಿದೆ. ಹಾಗಲ್ಲ, ಇದು ಸ್ಟೇಟ್ಮೆಂಟ್ ಓದ್ಕೊಂಡು ಆ ಸ್ಟೇಟ್ಮೆಂಟಿಗೆ, ಫಾರ್ ಎಕ್ಸಾಂಪಲ್, ಇಸ್ಲಾಂ ಸರ್ ವಿಡಿಯೋ ಮಾಡ್ತಾಯಿದ್ದಾರೆ, ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಿ. ನೋಡಿ ಸ್ಟೇಟ್ಮೆಂಟ್ ಏನಂತ ಇದೆ, ಇಸ್ಲಾಂ ಸರ್ ಈಸ್ ಮೇಕಿಂಗ್ ವಿಡಿಯೋಸ್ ಫಾರ್ PUC ಚಿಲ್ಡ್ರನ್. ರೀಸನ್ ಏನಂತ ಇದೆ, ಟು ಗೆಟ್ ನೇಮ್ ಆ್ಯಂಡ್ ಫೇಮ್ ಅಂತ ಇರುತ್ತೆ. ಆದರೆ ನಿಜವಾಗಿಯೂ ಅದು ತಪ್ಪು. ಇಸ್ಲಾಂ ಸರ್ ಈಸ್ ಮೇಕಿಂಗ್ ವಿಡಿಯೋ ಫಾರ್ PUC ಚಿಲ್ಡ್ರನ್. ಏನಕ್ಕೆ ಅಂದರೆ, ಟು ಹೆಲ್ಪ್ PUC ಚಿಲ್ಡ್ರನ್ ಅಂತ. ಅದು ಸರಿಯಾದ ಉತ್ತರ. ಯಾಕೆ ಅಂದರೆ ಆ ಸ್ಟೇಟ್ಮೆಂಟಿಗೆ ರೀಸನ್ ಸರಿಯಾದದ್ದು ಬರಬೇಕು. ಇಲ್ಲೂ ಕೂಡ ಅಷ್ಟೇ, ಮಿಸ್ಟರ್ ಫಾಕ್ಸ್ ವಾಸ್ ಅಪಾಯಿಂಟೆಡ್ ಆ್ಯಸ್ ದ ಚೇರ್ಮನ್. ಇದು ಸರಿ, ಹೌದಲ್ವಾ? ಆ ಒಂದು ಪಾಠದಲ್ಲಿ ಫಾಕ್ಸನ್ನು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು.
ರೀಸನ್ ಏನಿದೆ ಇದರಲ್ಲಿ? ಟು ಸಾಲ್ವ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ದಿ ಎಲಿಫೆಂಟ್ ಅಂತ ಇದೆ. ಅವನಿಗೆ ಚೇರ್ಮನ್ ಮಾಡಿದ್ದ ಫಾಕ್ಸಿಗೆ ಇವರ ಇಬ್ಬರೇ ಇರುವಂಥ ಡಿಸ್ಪ್ಯೂಟನ್ನು ಏನು ಸ್ಟಾಪ್ ಮಾಡಲಿಕ್ಕೆ ಅಂತ, ಸಾಲ್ವ್ ಮಾಡಲಿಕ್ಕೆ. ಸರಿನೋ ತಪ್ಪೋ? ಸರಿ ಅಲ್ವಾ? ಹಾಗಿದ್ರೆ ಇದೇ ಎರಡೂ ಕೂಡ ಸರಿ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ದ ಕ್ರೂಯಲ್ ಐ ಔಟ್ ಓನ್ ರೆಫರ್ಸ್ ಟು ಡ್ಯಾಶ್. ಬಹಳ 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 ಇಂಪಾರ್ಟೆಂಟು, ಆನ್ಯುವಲ್ ಎಕ್ಸಾಮಿಗೂ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. 4 MCQಸ್ಗಳಲ್ಲಿ ಆಯಿತಾ. ಇದು ಮೊದಲನೇ MCQ ಈಗ ಬಹಳ ಇಂಪಾರ್ಟೆಂಟ್ ಸಿಕ್ಕಿದ್ದು. ಈ ಕ್ರೂಯಲ್ ಐ ಅಂತ ಹೇಳಿದರೆ ಶಿಕ್ಷಕರು ಯಾರು? ಟೀಚರ್ಸ್. ಎಲ್ಲಿದೆ? ಇಲ್ಲಿದೆ ನೋಡಿ, ಸಿ. ಅದು ಸರಿಯಾದ ಉತ್ತರ. ನಿಮ್ಮ ಸ್ಕೂಲ್ ಬಾಯ್ ಅಂತ ಪೊಯಮಲ್ಲಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಈ ವರ್ಡು ಬರುತ್ತೆ. ಕ್ರೂಯಲ್ ಐ ರೆಫರ್ಸ್ ಟು ಟೀಚರ್ಸ್. 4ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ದಿ ಪೊಯಮ್ ದಿ ಸ್ಕೂಲ್ ಬಾಯ್ ಡ್ಯಾಶ್ ಡ್ರೈವ್ಸ್ ದಿ ಜಾಯ್ ಆಫ್ ದಿ ಬಾಯ್ ಅಂತ ಇದೆ. ಆ ಒಂದು ಪದ್ಯದಲ್ಲಿ ಬಾಲಕನಿಗೆ ಡ್ರೈವ್ಸ್ ದಿ ಜಾಯ್ ಅವೇ. ಜಾಯ್ ಅಂತ ಹೇಳಿದರೆ ಸಂತೋಷ ಅಂತ. ಡ್ರೈವ್ ಅಂದರೆ ಎಳೆದುಕೊಂಡು ಹೋದವರು ಯಾರು? ಅವನ ಸಂತೋಷವನ್ನು ಕಿತ್ತು ಬಿಸಾಕಿದವರು ಯಾರು? ಅದು ಶಾಲೆ ಆಗಿರುತ್ತೆ. ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ಕೂಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ಸರ್ ಇದು ಹಂಟ್ಸ್ಮ್ಯಾನು, ಸ್ಕೈಲಾರ್ಕು, ಬರ್ಡ್ಸ್ ಯಾಕೆ ಸರ್ ಆನ್ಸರ್ ಅಲ್ಲ ಅಂತ ಕೇಳೋದಾದರೆ, ಇವೆಲ್ಲವೂ ಕೂಡ ಸ್ವೀಟ್ ಕಂಪನೀಸ್. ಮಗುವಿಗೆ ಸಂತೋಷವನ್ನು ನೀಡಿದವರು ಯಾರು? ಬರ್ಡ್ಸು, ಸ್ಕೈಲಾರ್ಕು ಹಾಗೂ ಹಂಟ್ಸ್ಮ್ಯಾನ್. ಕ್ಲಿಯರ್ ಮೈ ಡಿಯರ್? ಇಷ್ಟು ನಿಮಗೆ ಗೊತ್ತಿರಬೇಕು. ಏನರೋ ಇದು ಬರೇ ಸ್ಕೂಲ್ ಬಾಯ್ ಬಗ್ಗೆ ಓದಿದ್ವಿ, ಹಾಗೂ ಏನಿದು ಜೆಂಟ್ಲ್ಮನ್ ಆಫ್ ದಿ ಜಂಗಲಲ್ಲಿ ಓದಿದ್ವಿ ಈಗ MCQಸಲ್ಲಿ. ಬೇರೆ ಪಾಠದ ಬಗ್ಗೆ ಇಲ್ಲ. ಅಂದರೆ ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಆಲ್ ಓವರ್ ಶಿವಮೊಗ್ಗ ಡಿಸ್ಟಿಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೇವಲ 2 ಪಾಠಗಳನ್ನು ಕೊಟ್ಟಿದ್ದಾರೆ. ಅವರ ಯೂನಿಟ್ ಟೆಸ್ಟು ಇಂಗ್ಲೀಷ್ ನಡೆದಿದ್ದು ಕೇವಲ 2 ಪಾಠಗಳ ಮೇಲೆ. ಅದು ಯಾವುದು ಅಂತ ಹೇಳಿದರೆ ಜೆಂಟ್ಲ್ಮನ್ ಆಫ್ ದಿ ಜಂಗಲ್ ಹಾಗೂ ದಿ ಸ್ಕೂಲ್ ಬಾಯ್. ಇದನ್ನು ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಡಿಸ್ಟಿಕ್ ವೈಸು ನಿಮ್ಮ ಸಿಲೆಬಸ್ಸು ಚೇಂಜ್ ಆಗುತ್ತೆ. ಆ್ಯಸ್ ಪರ್ ನೋಡಿ, ಈಗ ಯಾಕೆ ಹೀಗೆ ಮಾಡಿದ್ದಾರೆ ಶಿವಮೊಗ್ಗದವರು? ಮೂರ್ಖರವರು ಅಲ್ಲ. ಅಡ್ಮಿಷನ್ನು ಸ್ವಲ್ಪ ಲೇಟಾಗಾದರು. ಯಾರು ಅಂತ ಹೇಳಿದರೆ SSLC ವಿದ್ಯಾರ್ಥಿಗಳು ಎಕ್ಸಾಮ್ 3 ಮುಗಿಸ್ಕೊಂಡು ಕೂಡ ಅಡ್ಮಿಷನ್ ಆಗಿದ್ದಾರೆ, ಲೇಟಾಗಿ ಬಂದಿದ್ದಾರೆ. ಹಾಗಾಗಿ ಸ್ವಲ್ಪ ಸಿಲೆಬಸ್ಸನ್ನು ಇಟ್ಟು ಅವರು ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೊಂದು ಉದ್ದೇಶ ಕೂಡ ಇದೆ. ಯೂನಿಟ್ ಟೆಸ್ಟ್ 1 ಒಳ್ಳೆ ಅಂಕಗಳನ್ನು ತೆಗೆದ್ರೆ ಇಂಟರ್ನಲ್ ಮಾರ್ಕ್ಸು ಜಾಸ್ತಿ ಬರುತ್ತೆ ಅಂತ. ಬನ್ನಿ ಆಯಿತಾ. ಈಗ ನಮ್ಮ ಜಿಲ್ಲೆನಲ್ಲೆಲ್ಲ 4 ಪಾಠಗಳನ್ನು ಕೊಟ್ಟಿದ್ದಾರೆ. ಯಾವುದು? ಜೆಂಟ್ಲ್ಮನ್ ಆಫ್ ದಿ ಜಂಗಲ್ ಇದೆ, ಸ್ಕೂಲ್ ಬಾಯ್ ಇದೆ, ಓರೋ ಮುನಿಷಮ್ ಇದೆ, ಅರೌಂಡ್ ಎ ಮೆಡಿಷನಲ್ ಕ್ರೀಪರ್ ಕೂಡ ಇದೆ. ಸೆಕೆಂಡ್ ಮೇನ್ ಕ್ವಶನ್ ನೋಡೋಣ ಈಗ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್, 2 ಮಾರ್ಕ್, 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನಾವು ಕೊಟ್ಟಿದ್ದು ಬಂದಿತ್ತೋ ಇಲ್ಲೋ ಅಂತ. ಮೆನ್ಷನ್ ಎನಿ 2 ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ನಾನು ನಿಮ್ಗೆ ಹೇಳಿದೆ ಕ್ಯಾರೆಕ್ಟರ್ಸ್ ರೆಡಿಯಾಗಿರೋ ಫಸ್ಟು ಅಂತ. ನೋಡಿ, ಆ ಕ್ಯಾರೆಕ್ಟರ್ಸಲ್ಲಿ ಮೆಂಬರ್ಸ್ಗಳು ಯಾರು? ಭಾಳ ಈಸಿಯಾದ ಆನ್ಸರು, ರೈನೋಸರ್ಸು. ಅದು ಬರೇ ರೈನೋಸರ್ಸ್ ಅಂತ ಬರೆಯಂಗಿಲ್ಲ ಎಕ್ಸಾಮಲ್ಲಿ. ಮಿಸ್ಟರ್ ರೈನೋಸರ್ಸ್, ಮಿಸ್ಟರ್ ಬಫೆಲೋ, ಮಿಸ್ಟರ್ ಆಲಿಗೇಟರ್. ಈ 3ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು, ನಿಮಗೆ ಆನ್ಸರು ಮಾರ್ಕ್ಸ್ ಸಿಗುತ್ತೆ. ಇದನ್ನು ಸೆಂಟೆನ್ಸ್ ಮಾಡಿ ಬರೀಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ತಾವುಗಳು ಡೈರೆಕ್ಟಾಗಿ ಎ ಅಂತ ಹಾಕಿ ಮಿಸ್ಟರ್ ರೈನೋಸಸ್, ಬಿ ಅಂತ ಹಾಕಿ ಮಿಸ್ಟರ್ ಬಫೆಲೋ ಅಂತ ಬರೆದ್ರೆ ಅಂಕಗಳು ಸಿಗುತ್ತೆ. ಅಥವಾ ದಿ 2 ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಆರ್ ಮಿಸ್ಟರ್ ರೈನೋಸಸ್ ಆ್ಯಂಡ್ ಮಿಸ್ಟರ್ ಬಫೆಲೋ. ಈ ರೀತಿ ಬರೆದ್ರೂ ನಿಮಗೆ ಅಂಕಗಳು ಸಿಗುತ್ತೆ. ವೈ ಡಿಡ್ ದ ಮ್ಯಾನ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಇದೆ. ನೋಡಿ, ಯಾವ ಕಾರಣಕ್ಕಾಗಿ ಮನುಷ್ಯ ಪ್ರೊಟೆಸ್ಟ್ ಮಾಡ್ತಾನೆ ಮೆಂಬರ್ಸ್ ಜೊತೆಯಲ್ಲಿ ಅಂತ ಹೇಳಿದರೆ, ಬಿಕಾಸ್ ನೋ ಒನ್ ವಾಸ್ ದೇರ್ ಇನ್ ದಿ ಫೇವರ್ ಆಫ್ ದಿ ಮ್ಯಾನ್. ನೋ ಒನ್ ಸ್ಟುಡ್ ಇನ್ ದಿ ಫೇವರ್ ಆಫ್ ಮ್ಯಾನ್. ಆ ಮನುಷ್ಯನ ಕಡೆಗೆ ಯಾರೂ ಕೂಡ ನಿಂತಿರಲ್ಲ. he felt very bad because all either animals, nothing but the members of the commission of inquiry, they were in the favor of elephant. Man thought he would get justice, so he felt bad and he protested against the commission of inquiry. 7ನೆಯ ಪ್ರಶ್ನೆ, ನೇಮ್ ಎನಿ 2 ಸ್ವೀಟ್ ಕಂಪನೀಸ್. ನೋಡಿ ಸರ್, ಕ್ವಶನ್ ಪೇಪರಲ್ಲೇ ಆನ್ಸರ್ ಇದೆ. 4ನೆಯ ಕ್ವಶನ್ ಇದೆ ಅಲ್ವಾ, ಅದೇ ಆನ್ಸರ್ 7ಕ್ಕೆ. ಏನು? ಸ್ವೀಟ್ ಕಂಪನೀಸ್. ಎನಿ 2 ಅಂತ ಕೇಳಿದ್ದಾರೆ, ಅವರೇ ಕೊಟ್ಟಿದ್ದಾರೆ. 1ನೆಯ ಆನ್ಸರು ಹಂಟ್ಸ್ಮ್ಯಾನು, ಸೆಕೆಂಡ್ ಆನ್ಸರು ಸ್ಕೈಲಾರ್ಕ್, 3ನೇ ಆನ್ಸರು ಯಾವುದಿದೆ? ಬರ್ಡ್ಸ್ ಅಂತ ಇದೆ. ಈ 3 ಕೂಡ ಸರಿಯಾದ ಉತ್ತರ. ಯಾವುದಾದ್ರೂ 2 ಬರೆದ್ರೆ ಸಾಕು, ಆಯಿತಾ. ಇದನ್ನು ನೀವು ಎಲ್ಲಿ ಕಲಿತೀರಾ? ಫಸ್ಟ್ ಸ್ಟ್ಯಾನ್ಸಾ
ಪೋಯಮಲ್ಲಿದೆ. ಕ್ವಶನ್ ನಂಬರ್ 8, ವಾಟ್ ಡಸ್ ದ ಬಾಯ್ ವಾಂಟ್ ಟು ಡೂ ಆನ್ ಸಮ್ಮರ್ ಮಾರ್ನಿಂಗ್ ಇನ್ ದಿ ಪೋಯಮ್ ಅಂತ ಇದೆ. ಇದು ನಿಮ್ಮ ಫಸ್ಟ್ ಸ್ಟ್ಯಾನ್ಸ. ಐ ಲವ್ ಟು ರೈಸ್ ಇನ್ ದ ಸಮ್ಮರ್ when the birds sings on every tree ಅಂತ ಇದೆ. ದ ಬಾಯ್, ವಾಟ್ ಡಸ್ ದ ಬಾಯ್ ವಾಂಟ್ ಟು ಡೂ? ದ ಬಾಯ್ ವಾಂಟ್ ಟು ಎಂಜಾಯ್. The boy wants to wakes up early in the morning. He wants to get inside the forest. He wants to enjoy. He wants to sing. ಈ ರೀತಿಯಾಗಿ 8ನೆಯ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡ್ಬೋದು ಇನ್ನೊಂದು ಕ್ವಶನ್ನು ಯಾವುದು ಅಂತ ಹೇಳಿದರೆ ಆನ್ಸರ್ ಎನಿ ಒನ್ ಅಂತ ಇದೆ. ಈಗ 4 ಅಂಕದ ಪ್ರಶ್ನೆ ಕಡೆಗೆ ನಾವು ಎಲ್ಲಿದೆ? ಎಸ್, ಥರ್ಡ್ ಮೇನ್ ಕ್ವಶನ್, ಆನ್ಸರ್ ಎನಿ 2 ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. ಆಯಿತಾ. ವೈ ಡಿಡ್ ದ ಲಯನ್ ಕಮ್ಯಾಂಡ್ ಹಿಸ್ ಮಿನಿಸ್ಟರ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ? ಬಹಳ ಅಂದರೆ ಇಂಪಾರ್ಟೆಂಟು. ಇದಕ್ಕೆ ವಿತ್ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾರ ಹತ್ರ ಇಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿ ತಗೊಳ್ಳೋ ಕಾಪಿಯನ್ನು ಮಾಡಿಕೊಳ್ಬೋದು ಈ ಕ್ವಶನಿಗೆ ಆನ್ಸರ್. ಆಯಿತಾ. ವಾಟ್ ಫೇಟ್ awaited the man each time he built a new house ಅಂತ ಇದೆ. ಇದು ಸ್ವಲ್ಪ ಹಾಟ್ ಕ್ವಶನ್ಗೆ ಸಂಬಂಧಪಟ್ಟಿರುವಂಥದ್ದು. ಆಯಿತಾ. 11ನೆಯ ಪ್ರಶ್ನೆ, ಡಿಸ್ಕ್ರೈಬ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಬಾಯ್ ಇನ್ ದ ಸ್ಕೂಲ್ ಅಂತ ಇದೆ. ಇದು ನಿಮ್ಗೆ ಹೇಳಿದ್ದೆ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಡ್ರೋ ಅಂತ. ಆಯಿತಾ. ಎರಡಕ್ಕೂ ಕೂಡ ಸೇಮ್ ಆನ್ಸರು ತೋರಿಸ್ತಾ ಹೋಗ್ತೇನೆ, ಬನ್ನಿ. ನೆಕ್ಸ್ಟ್ ಮೇನ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಆಯಿತಾ. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ಬರೀ ಇಂಗ್ಲೀಷ್ ಅಲ್ಲ ಸರ್, ಎಲ್ಲ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಬನ್ನಿ ಸರ್, ಈಗ ನಾವು ಎಲ್ಲಿಗೆ ಹೋಗೋಣ? ಎನಿ ಒನ್ ಅಂತ ಇದೆ. ವೈ ಡಿಡ್ ಮ್ಯಾನ್ ಫೈನಲಿ ಡೂ ಇನ್ ಆರ್ಡರ್ ಟು ಗೆಟ್ ಜಸ್ಟಿಸ್ ಅಂತ ಇದೆ. ವಾಟ್ ಡಿಡ್ ದ ಮ್ಯಾನ್ ಡೂ ಫೈನಲಿ ಅಂತ. ಕೊನೆಯದಾಗಿ ಮನುಷ್ಯ ಏನು ಮಾಡ್ತಾನೆ? ಒಂದೇ ಲೈನಲ್ಲಿ ಬರಿಬೋದು. ಏನು ಅಂದರೆ ದ ಮ್ಯಾನ್ ಪುಟ್ ದ ಫೈರ್ ಟು ಹಿಸ್ ಬಿಗ್ ಹಟ್ ಅಂತ. ಆದರೆ ಇದು 4 ಅಂಕದ ಪ್ರಶ್ನೆ, ಹೌದಲ್ವಾ? ಹಾಗಾಗಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಬರೆದು ಆವಾಗ ಮಾತ್ರ ನೀವು ಲ್ಯಾಂಗ್ವೇಜಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ದಯವಿಟ್ಟು ಈ ಆನ್ಸರನ್ನು ಪ್ರಿಪೇರ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಈಗ ಗ್ರಾಮರ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಎಷ್ಟು ನೀಟಾಗಿದೆ ನೋಡಿ. ಆರ್ಟಿಕಲ್ಸ್ ಅಂದರೆ ಏನು? ಎ, ಆ್ಯನ್ ಹಾಗೂ ದಿ. ಇಷ್ಟು ಬರೆದ್ರೆ ಸಾಕಿತ್ತು, ಮತ್ತೆ ಕೊಟ್ಟಿದ್ದಾರೆ. ಬನ್ನಿ, ಈಗ 4 ಆಪ್ಷನ್ಗಳಿದ್ದಾವೆ, 4 ಡ್ಯಾಶಸ್ಗಳಿದ್ದಾವೆ. ಒಂದೊಂದಾಗಿ ನೋಡ್ತಾ ನಾವು ಹೋಗೋಣ. ಆನ್ ಎ ಟೊರೆಂಟಿಯಲ್ ರೈನಿ ಡೇ ದಿ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಮ್ಯಾನ್ ಹೂ ಹ್ಯಾಡ್ ಡ್ಯಾಶ್ ಹಟ್ ಅಂತ ಇದೆ. ಹೂ ಹ್ಯಾಡ್ ಎ ಅಂತ ಬರೀಬೇಕು. ಫಸ್ಟ್ ಆನ್ಸರ್ ಡ್ಯಾಶಿಗೇನು ಎ ಅಂತ. ಶಿವಮೊಗ್ಗ ಜಿಲ್ಲೆಯ ವಿದ್ಯಾರ್ಥಿಗಳೇ ತಮ್ಮ ಆನ್ಸರನ್ನು ಇಲ್ಲಿ ಚೆಕ್ ಮಾಡಿಕೊಳ್ಳಿ. ಹೂ ಹ್ಯಾಡ್ ಎ ಲಿಟಲ್ ಹ್ಯಾಟ್ ಅಟ್ ದಿ ಎಡ್ಜ್ ಅಂತ ಬರಬೇಕು. ದಿ ಎಡ್ಜ್. ಆಯಿತಾ. ದಿ ಎಡ್ಜ್ ಆಫ್ ಇಲ್ಲಿದೆ, ಇನ್ನು ಸ್ವಲ್ಪ ಇದೆ ನೋಡಿ. ಆಫ್ ಡ್ಯಾಶ್ ಅಂತ ಇದೆ. ಆಫ್ ಡ್ಯಾಶ್ ಆಫ್ ದಿ ಫಾರೆಸ್ಟ್ ಅಂತ ಬರಬೇಕು. ಕ್ಲಿಯರ್ ಆಲ್ ಆಫ್ ಯು. ಆ್ಯಂಡ್ ರಿಕ್ವೆಸ್ಟೆಡ್ ದಿ ಮ್ಯಾನ್. ನೋಡಿ ಸರ್, ಫಸ್ಟ್ ಆನ್ಸರ್ ಐ ರಿಪೀಟ್ ಈಸ್ ಎ, ಸೆಕೆಂಡ್ ಆನ್ಸರ್ ಈಸ್ ದಿ, ಥರ್ಡ್ ಆನ್ಸರ್ ಈಸ್ ದಿ, ಫೋರ್ತ್ ಆನ್ಸರ್ ಈಸ್ ಆಲ್ಸೋ ದಿ. ಎಲ್ಲದಕ್ಕೂ ಕೂಡ ದಿ 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 ದಿ. ಕ್ಲಿಯರ್. ಎಲ್ಲೂ ಕೂಡ ಆ್ಯನ್ ಬರಲ್ಲ ಇಲ್ಲಿ. ಆಯಿತಾ. ಆ್ಯಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಮತ್ತೆ ಇನ್ನೊಂದು ಆರ್ಟಿಕಲ್ಸನ್ನು ಕೊಟ್ಟಿದ್ದಾರೆ. ಅದು ಕಷ್ಟ, ಆದರೆ ಇದು ಬರೀಲಿ ಮಕ್ಕಳು ಅಂತ. ಆ್ಯಕ್ಚುಲಿ ಕ್ವಶನ್ ಪೇಪರ್ ಮಾತ್ರ ಡೆಡ್ ಈಸಿಯಾಗಿ ಇತ್ತು. ಒನ್ ಡೇ ರಾಮ್ ಆ್ಯಂಡ್ ಭೀಮ್ ವೆನ್ ಟು ಡ್ಯಾಶ್ ಐಲ್ಯಾಂಡ್ ಅಂತ ಇದೆ. ಐಲ್ಯಾಂಡ್ ಅಂತ ಹೇಳಿದ್ರೇ ಅದು ಓವೆಲ್ ಸೌಂಡು, ಹಾಗಾಗಿ ಆ್ಯನ್ ಅಂತ ಬರೀಬೇಕು. ಮೊದಲನೆಯ ಉತ್ತರ ಎ ಎನ್ ಆ್ಯನ್ ಆಗಿರುತ್ತೆ. ಟು ಮೀಟ್ ಡ್ಯಾಶ್ ಫ್ರೆಂಡ್ ಅಂತ ಇದೆ. ಆ ಫ್ರೆಂಡ್ ಒಬ್ಬ ಗೆಳೆಯನಿಗೆ ಅಂತ ಎ ಅಂತ ಬರೀಬೇಕು. ಎ. ಆಯಿತಾ. ವೇರ್ ದೇ ಸ್ಪೆಂಟ್ ದಿ ನೈಟ್, ಒಂದು ರಾತ್ರಿಯನ್ನು ಕಳೆದರು. ದಿ ಟಿ ಎಚ್ ಇ ದಿ. ಆ್ಯಂಡ್ ರಿಟರ್ನ್ ಇನ್ ದಿ ಮಾರ್ನಿಂಗ್. ಇದು ಪರ್ಫೆಕ್ಟು, ಅಂದರೆ ಡೆಫಿನೆಟ್ ಅಂತ, ಡೆಫಿನೆಟ್ ಆರ್ಟಿಕಲ್. ಆಯಿತಾ. ಹಾಗಾಗಿ ಸರಿಯಾದ ಉತ್ತರ ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಆ್ಯನ್, ಸೆಕೆಂಡ್ ಆನ್ಸರ್ ಈಸ್ ಎ, ಥರ್ಡ್ ಆನ್ಸರ್ ಈಸ್ ದಿ, ಫೋರ್ತ್ ಆನ್ಸರ್ ಈಸ್ ದಿ. ಕ್ಲಿಯರ್ ಮೈ ಡಿಯರ್. ಬನ್ನಿ, ಈಗ ಆರ್ಟಿಕಲ್ಸ್ ಮುಗೀತು. ಈಗ ಪ್ರಿಪೋಸಿಷನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಈ ರೀತಿಯಾಗಿ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಝೂಮ್ ಮಾಡಿಬಿಡ್ತೀನಿ. ಡ್ಯಾಶ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್. ಬ್ರಾಕೆಟಲ್ಲಿ ಏನಿದೆ? ಇನ್ನು, ಥ್ರೂ, ಆಫ್, ಟು ಇವೆಲ್ಲವೂ ಕೂಡ ಪ್ರಿಪೋಸಿಷನ್ಗಳಾಗಿವೆ. ಮೊದಲನೇದು ಇನ್ ಅವರ್ ಒಪಿನಿಯನ್. ಫಸ್ಟ್ ಆನ್ಸರ್ ಏನಾಗುತ್ತೆ? ನನ್ನ ಒಪಿನಿಯನ್ ನಲ್ಲಿ. ನಲ್ಲಿ ಅನ್ನಲಿಕ್ಕೆ ಆಯಿತಾ ಇನ್ನಂತ ಬಳಸ್ತೀವಿ. ಆಯಿತಾ. ನೋಡಿ,
ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ regrettable misunderstanding. THROUGH second answer. Understanding due to TO2 ಮೂರನೇ ಉತ್ತರ ಟು ದಿ ಬ್ಯಾಕ್ವರ್ಡ್ನೆಸ್ ಆಯಿತಾ ಆಫ್ ಯುವರ್ ಐಡಿಯಾಸ್. ಕ್ಲಿಯರ್ ಮೈ ಡಿಯರ್? ಏನಾದರೂ ಡೌಟ್ ಇದ್ದರೆ ಮತ್ತೆ ಕಮೆಂಟ್ ಮಾಡಿ. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಇನ್, ಸೆಕೆಂಡ್ ಈಸ್ ಥ್ರೂ, ಥರ್ಡ್ ಈಸ್ ಟು ಆ್ಯಂಡ್ ಫೋರ್ತ್ ಒನ್ ಈಸ್ ಆಫ್. ಇನ್ನೊಂದು ಪ್ರಶ್ನೆ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್. ಅದು ಕಷ್ಟ ಇದ್ದರೆ ಇನ್ನೊಂದು ಬರೀರಿ ಅಂತ ಅವ್ರಿಗೆ ಕೊಟ್ಟಿದ್ದರು. ಕಮಲಾ ಕೇಮ್ ಡ್ಯಾಶ್ ದಿ ಲೈಬ್ರರಿ ಡ್ಯಾಶ್ ಹರ್ ಬ್ರದರ್ ಟು ಬಾರೋ ಎ ಬುಕ್ ಡ್ಯಾಶ್ ದಿ ಲೈಬ್ರರಿಯನ್ ಡ್ಯಾಶ್ 5 PM. ಭಾಳ ಈಸಿ ಕಣ್ರಿ. ಕಮಲಾ ಕೇಮ್ ಟು ದಿ ಲೈಬ್ರರಿ, ಫಸ್ಟ್ ಆನ್ಸರ್ ಟು ಆಯ್ತಲ್ವಾ. ವಿತ್ ಯಾರ ಜೊತೆ? ಹರ್ ಬ್ರದರ್, ಫಸ್ಟ್ ಆನ್ಸರ್ ಈಸ್ ಟು, ಸೆಕೆಂಡ್ ಆನ್ಸರ್ ಈಸ್ ವಿತ್. ಟು ಬಾರೋ ಎ ಬುಕ್ ಡ್ಯಾಶ್ ದಿ ಲೈಬ್ರರಿಯನ್ ಅಂತ ಇದೆ. ಏನು? ಫ್ರಮ್ ದಿ ಲೈಬ್ರರಿಯನ್ ಡ್ಯಾಶ್ 5 PM. ಇದಕ್ಕೆ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು. ಇದನ್ನು ನಾನು ನಿಮಗೆ ಯಾರಿಗೆ ಗ್ರಾಮರ್ ಬರಲ್ವೋ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗ್ತೀರಾ ನೀವು. ನಾನು ಹೇಳ್ತೀನಲ್ವ, 3 ರಿಂದ 4 ನಿಮಿಷದ ಒಂದೊಂದು ವಿಡಿಯೋ ಇರುತ್ತೆ. ಒಂದು 10 ಲಿಂಕನ್ನು ಕೊಡ್ತೇನೆ. ಆರಾಮಾಗಿ ಒಂದು ಪೇಪರು ಪೆನ್ ಇಟ್ಕೊಂಡು ತಾವುಗಳು ರೆಡಿ ಆಗ್ಬೋದು. ಈಗ ರೀಅರೇಂಜ್ ದ ಫಾಲೋಯಿಂಗನ್ನು ನೋಡೋಣ. ಇದೇನು ಭಾಳ ಈಸಿ ಆಯಿತಾ. ಇದನ್ನು ತಾವುಗಳೇ ಮಾಡ್ತೀರಾ. ನಾನು ಹೆಚ್ಚಿನ ಸಮಯ ನಿಮ್ಮದು ಕಿಲ್ ಮಾಡಲಿಕ್ಕೆ ಪಡಲ್ಲ. ನೋಡಿ, 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ಕ್ವಶನ್ ನಂಬರ್ ಎಗೆ ದಿ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಇನ್ ಹಿಸ್ ಕಿಂಗ್ಡಮ್ ಅಂತ. ಸೆಕೆಂಡ್ ಆನ್ಸರು ಇದನ್ನು ನಾನೇ ಹೇಳ್ಬಿಡ್ತೀನಿ, ಥರ್ಡ್ ನೀವು ಹೇಳ್ರಂತೆ. ಪೀಸ್ ಕಮ್ ಅಟ್ ಎ ಕಾಸ್ಟ್ಲಿ ಎಕ್ಸ್ಪೆನ್ಸ್ ಬಟ್ ಇಟ್ಸ್ ವರ್ತ್ ದಿ ಕಾಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಅದಕ್ಕೆ ಮೂರನೇದು ನೀವೇ ನನಗೆ ಉತ್ತರ ಕಳಿಸ್ಬೇಕು. ರೀಅರೇಂಜ್ ದ ಫಾಲೋಯಿಂಗ್ ಇನ್ನೊಂದಿದೆ ಆಯಿತಾ. ಎ ನೀವೇ ಕಳಿಸಿ, ಯಾಕಂದರೆ ಬಹಳ ಈಸಿ ಇದೆ. ಬಿ ಕೂಡ ನೀವೇ ಕಳಿಸಿ. ಮೂರನೇದು ಈಗ ನಾನೇ ಹೇಳ್ತೀನಿ. ಹ್ಯಾಪಿನೆಸ್ ಈಸ್ ಎ ಜರ್ನಿ, ಇಟ್ಸ್ ಈಸ್ ನಾಟ್ ಅ ಡೆಸ್ಟಿನೇಷನ್ ಅಂತ. ಕ್ಲಿಯರ್ ಆಲ್ ಆಫ್ ಯು. ಕ್ವಶನ್ ನಂಬರ್ 17 ಕೀ ಆನ್ಸರು. ಇದು ಎಲ್ಲ ಕ್ವಶನ್ ಪೇಪರಲ್ಲಿ ಬರುವಂಥದ್ದಾಗಿರುತ್ತೆ. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂತ. ಬಹಳ ಈಸಿ ಕಣ್ರಿ. ನೋಡಿ, ಮ್ಯಾನ್ ಡ್ಯಾಶ್ ಅಂತ ಇದೆ, ಹ್ಯಾಸು ಹ್ಯಾವ್ ಇದೆ. ಯಾವುದು ಸರಿಯಾದ ಉತ್ತರ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಹ್ಯಾಸ್ ಅಂತ ಬರುತ್ತೆ, HAS. ಯಾಕೆ ಅಂತ ಹೇಳಿದರೆ ಮನುಷ್ಯ ಆಯಿತಾ, ಅಲ್ಲಿ ಒಬ್ಬ ಇರುವಂಥವನು, ಹಾಗಾಗಿ ಸಿಂಗ್ಯುಲರಿಗೆ ಹ್ಯಾಸ್ ಅಂತ ನಾವು ಬಳಸುತ್ತೇವೆ. ಸರಿಯಾದ ಉತ್ತರ ಹ್ಯಾಸ್ ಆಗುತ್ತೆ. ಮ್ಯಾನ್ ಅನ್ನುವಂಥದ್ದು ಸಬ್ಜೆಕ್ಟು, ಹ್ಯಾಸ್ ಅನ್ನುವಂಥದ್ದು ವರ್ಬು, ಎರಡೂ ಕೂಡ ಸಿಂಗ್ಯುಲರ್ ಆಗಿ ಇರಬೇಕಾಗತ್ತೆ. ನೆಕ್ಸ್ಟು ಹೀ ಡ್ಯಾಶ್ ಗೋನೋ ಗೋಸೋ ಅಂತ ಕೇಳಿದ್ದಾರೆ. ಹೀ ಜೊತೆ ಯಾವತ್ತೂ ಕೂಡ ಸಿಂಗ್ಯುಲರ್ ಬರಬೇಕು. ಹಾಗಿದ್ರೆ ಗೋಸ್ ಅನ್ನುವಂಥದ್ದು ಸಿಂಗ್ಯುಲರ್ ವರ್ಬು, ಗೋ ಪ್ಲೂರಲ್ ಫಾರಮ್ ಆಯಿತಾ ವಿದ್ಯಾರ್ಥಿಗಳೇ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಹೀಗೆ ಗೋಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ವೆರಿ ಗುಡ್. ಎವ್ರಿ ಟೈಮ್ ಹೀ ಡ್ಯಾಶ್ ಅಂತ ಇದೆ. ಮತ್ತು ನೋಡಿ, ಹೀ ಅಂದರೆ ಸಿಂಗ್ಯುಲರು, ಡ್ಯಾಶ್ ಲೂಸೋ ಲೂಸಸ್ಸು. ಸರಿಯಾದ ಉತ್ತರ ಲೂಸಸ್ ಆಗತ್ತೆ. ನೋಡಿ, ಈಗ ಎರಡು ಕಡೆ ಹೀ ಬಂತು, ಮೂರನೇ ಕಡೆಗೂ ಹೀ ಇದೆ. ಹೀ ಡ್ಯಾಶ್ ಬಿಲ್ಡ್ಸ್. ಇದಕ್ಕೆ ಸರಿಯಾದ ಉತ್ತರ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ಎಷ್ಟು ಜನ 16-18 ನಿಮಿಷ ಈ ವಿಡಿಯೋನ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ. ಭಾಳ ಜನ ಸ್ಕಿಪ್ ಮಾಡಿಬಿಡ್ತೀರಾ. ಅದರಿಂದ ನನಗೇನು ಲಾಸ್ ಇಲ್ಲ ಕಣ್ರೋ, ಲಾಸು ನಿಮಗೆ. ವಿಡಿಯೋ ವೈರಲ್ ಆಗಲಿಲ್ಲ ಅಂದರೆ ಪಾಪ ವಿದ್ಯಾರ್ಥಿಗಳಿಗೆ ರೀಚ್ ಆಗಲ್ಲ. ಲಾಸ್ ಯಾರಿಗೆ ಅಂದರೆ ಗ್ರಾಮರು ಕೇಳ್ಕೊಳ್ಳಿಲ್ಲ ಅಂದರೆ ನೀವೇ ನಾಳೆ ಎಕ್ಸಾಮಲ್ಲಿ ಹೋಗಿ ಏನೇನೋ ಆನ್ಸರ್ ಬರೆದು ಬರ್ತೀರಾ. ಇದು ನಮ್ಮ ಮೇಲ್ ಐ ಡಿ ಕಂಡ್ರಪ್ಪ. ಇದಕ್ಕೆ ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಏನಿದೆ ಇಲ್ಲಿ, ರೈಟ್ ಎ ಲೆಟರ್ ಸ್ಯಾಂಕ್ಷನ್ 3 days ಲೀವ್ ಅಂತ ಇದೆ. ಏನಕ್ಕೆ ಅಂದರೆ ಟು ಅಟೆಂಡ್ ಮ್ಯಾರೇಜ್. ನಿಮಗೆ ಅಡ್ರೆಸ್ ಕೂಡ ಇವರೇ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಸುನೀಲ್ ಅಂತ ತಗೊಳ್ಳಿ. ಹುಡುಗಿಯವರಾಗಿದ್ದರೆ ಸುನೀತಾ ಅಂತ ತೆಗೆದುಕೊಂಡು ಒಂದು ಪತ್ರವನ್ನು ಬರೀರಿ ಆಯಿತಾ. ಯಾರಿಗೆ ಅಂದರೆ ನಿಮ್ಮ ಪ್ರಾಂಶುಪಾಲರಿಗೆ ಒಂದು ಪತ್ರವನ್ನು ಬರೆದು 3 ದಿನದ ರಜೆಯನ್ನು ಕೋರಿ ಅಂತ. ಅದೇ ಇಂಗ್ಲೀಷಲ್ಲಿ ಏನಂತ ಇದೆ ಅಂದರೆ ರೈಟ್ ಎ ಲೆಟರ್ ಟು ಯುವರ್ ಪ್ರಿನ್ಸಿಪಲ್ ಆಸ್ಕಿಂಗ್ 3 days ಲೀವ್ ಟು ಅಟೆಂಡ್ ದ ಮ್ಯಾರೇಜ್ ಆಫ್ ಯುವರ್ ಸಿಸ್ಟರ್. ನಿಮ್ಮ ಅಕ್ಕನ ಮದುವೆ ಅಂತ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ 20 ನಿಮಿಷಗಳ ಕಾಲ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ. ಎಲ್ಲೂ ಕೂಡ ಬೋರಿಂಗ್ ಅಂತೂ ನಾನು ಮಾಡಿಲ್ಲ. ಆದರೆ ವಿಡಿಯೋ ಲೆಂತಿ ಇದೆ. ಯಾಕೆ ಅಂದರೆ ಪ್ರತಿಯೊಂದರ ಬಗ್ಗೆ ನಾವು ಅನಾಲಿಸಿಸ್ ಮಾಡಿದ್ವಿ, ಪ್ರತಿಯೊಂದರ ಬಗ್ಗೆ ಆಪ್ಷನ್ ಬಗ್ಗೆಯೂ ಕೂಡ ಡಿಸ್ಕಷನನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಇದು ಈ ವರ್ಷದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮುಂದೆ ನಿಮಗೆ 3 ಚಾಪ್ಟರ್ಸ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿರ್ತೇನೆ. ಅದನ್ನು ನೋಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.
ಚೆನ್ನಾಗಿ ಓದಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು.